ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 4,000 ದುಡ್ಡು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಅದರ ಜೊತೆಗೆ ಇನ್ನೂ 2,000 ಟೋಟಲ್ 6,000 ಆದರೂ ಬರಬೇಕಾಗಿದೆ. ಅದು ಯಾವ ಯಾವ ತಿಂಗಳ ಹಣ, ಯಾವ ಕಂತಿನ ಹಣ ಎಲ್ಲವೂ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಇದರ ಜೊತೆಗೇನೆ ಬರೀ ಕಂತುಗಳು ರಿಲೀಸ್ ಆಗೋದಷ್ಟೇ ಅಲ್ಲ, ನಿಮ್ಮ ಖಾತೆಗಳಿಗೆ ಬರಬೇಕಲ್ವಾ, ಅದರ ಬಗ್ಗೆ ನೀವು ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಈಗ ಈ ತಪ್ಪುಗಳನ್ನು ಮಾಡಿದರೆ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಆಹಾರ ಇಲಾಖೆ ಖುದ್ದಾಗಿ ಸರ್ಕಾರವೇ ತಿಳಿಸ್ತಾ ಇದೆ ಅಂತ ಅನ್ಕೊಂಡ್ಬಿಡಿ. ಅದು ಏನು ತಿಳಿಸ್ತಾ ಇದೆ, ಏನು ರೂಲ್ಸನ್ನು ತಂದಿದೆ, ಯಾಕೆ ಈ ರೀತಿ ಮತ್ತೆ ಮತ್ತೆ ರೂಲ್ಸನ್ನು ತಂದುಬಿಟ್ಟು ಗೃಹಲಕ್ಷ್ಮಿಯರನ್ನ ಹೊರಗಿಡ್ತಾ ಇದೆ, ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ, ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನಿಮ್ಮ ಹತ್ರ BPL ಕಾರ್ಡ್ ಇರಲಿ ಅಥವಾ APL ಕಾರ್ಡ್ ಇರಲಿ, ಒಟ್ಟಾರೆಯಾಗಿ ರೇಷನ್ ಕಾರ್ಡ್ ಇದ್ರೆ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಬದಲಾವಣೆಗಳಂತರೂ ಕಾಣ್ತಾನೆ ಇದ್ದೀರಿ. ಪ್ರತಿಯೊಂದು ಕಂತಿನಲ್ಲಿ ಬದಲಾವಣೆ, ಪ್ರತಿಯೊಂದು ಕಂತಿನಲ್ಲಿ ಸಾಕಷ್ಟು ಫಲಾನುಭವಿಗಳನ್ನು ತೆಗೆದುಹಾಕುವುದು, ಪ್ರತಿಯೊಂದು ಕಂತಿನಲ್ಲಿ ರೇಷನ್ ಕಾರ್ಡ್ನಿಂದ ಹೊರಗಿಡೋದು, ರೇಷನ್ ಕಾರ್ಡನ್ನು ರದ್ದು ಮಾಡೋದು, ಪ್ರತಿಯೊಂದು ಕಂತಿನಲ್ಲಿ BPL ದಿಂದ APLಗೆ ಕನ್ವರ್ಟ್ ಮಾಡೋದು, ಈ ರೀತಿ ನಡೀತಾನೆ ಇದೆ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಿದ್ದಾವಂತ ಅನ್ಕೊಂಡ ಮೇಲೆ ಎಲ್ಲ ಸ್ಕೀಮ್ಸ್ಗಳಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಸ್ಕೀಮ್ಸ್ಗಳಲ್ಲಂತರೂ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದು ಕಂತಿನಲ್ಲಿ ಗೃಹಲಕ್ಷ್ಮಿಯಲ್ಲಿ ವೆರಿಫಿಕೇಶನ್ ಆಗ್ತಾ ಇರುವಂಥದ್ದು ಆಹಾರ ಇಲಾಖೆಗೆ ಖುದ್ದಾಗಿ CM ಅವರೇ ಫ್ರೀ ಹ್ಯಾಂಡ್ ಕೊಟ್ಟು ಬಿಟ್ಟಿದ್ದಾರೆ. ಏನು ಮಾಡ್ತೀರಿ ಮಾಡ್ರಪ್ಪ, ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದವರಿಗೆ ಮಾತ್ರ ದುಡ್ಡು ಹೋಗಬೇಕು. ಏನೇ ತಪ್ಪು ಕಾಟಗಳು ಎಲಿಜಿಬಲ್ ಇದ್ರೂ ಕಂಡು ಬಂದಿದ್ದೆ ಆದರೆ ಅವ್ರಿಗೂ ಕೂಡ ದುಡ್ಡು ಹೋಗಬಾರದು ಅಂತ ಸ್ವತಃ CM ಅವರು ತಿಳಿಸಿದ್ದಾರೆ. ಹಾಗಾದ್ರೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ವಾ? ಅದೇ ರೀತಿಯಾಗಿ ನಿಮ್ಮನ್ನ ರೇಷನ್ ಕಾರ್ಡ್ ಇಂದ ತೆಗೆದಾಕಿದಾರ, ಇದನ್ನ ತಿಳ್ಕೊಳ್ಳೋದು ಹೇಗೆ? ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಈಗ ನೋಡ್ತಾ ಹೋಗೋಣ. ಸ್ನೇಹಿತರೆ, ಒಟ್ಟಾರೆಯಾಗಿ ಏನೇನಪ್ಪ ರೂಲ್ಸ್ಗಳಿದ್ದಾವೆ ಅದರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಒಂದು ವಿಷಯ ನಿಮಗೆ ತಿಳಿಸ್ತೀನಿ, ಅದನ್ನ ವಾಪಸ್ ನಿಮಗೆ ತಿಳಿಸ್ತೀನಿ. ಯಾಕಂದ್ರೆ ಈಗಾಗಲೇ ನಿಮ್ಮ ಮನೆಗೆ ಬಾಗಿಲಿಗಂತರೂ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಾಗಿದೆ ರಾಜ್ಯ ಸರ್ಕಾರ. ಅದೇಗಪ್ಪ ಅಂತ ನೀವು ಕೇಳೋದಾದ್ರೆ, ಈಗಾಗಲೇ ಜಾತಿ ಗಣತಿಯ ಹೆಸರಿನಲ್ಲಿ, ಜಾತಿ ಗಣತಿ ಏನೋ ವೋಟ್ ಬ್ಯಾಂಕು ಅಥವಾ ಇಂತಿಷ್ಟು ಜಾತಿಯವರು ನನಗೆ ಓಟ್ ಹಾಕ್ತಾರೋ, ಇದೆಲ್ಲ ರಾಜಕೀಯ ವಿಷಯವಾಗಿ ಅದರ ಬಗ್ಗೆ ಹೆಚ್ಚಾಗಿ ನಾವು ಮಾತನಾಡೋದು ಬೇಡ. ಅದ್ರ ಬಗ್ಗೆ ಚರ್ಚೆ ಆಗ್ತಿರ್ತಾವೆ, ಅದರ ಬಗ್ಗೆ ಏನು ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಸ್ಕೀಮ್ ಬಗ್ಗೆ ನಾವು ನೋಡೋದಾದ್ರೆ, ಈ ಜಾತಿ ಗಣತಿಯ ಆಧಾರದ ಜೊತೆಗೇನೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಅದೇ ರೀತಿಯಾಗಿ ವೋಟರ್ ID, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಕುಟುಂಬಸ್ಥರ ವೋಟರ್ ID ಆಗಿರಲಿ, ಆಧಾರ್ ಕಾರ್ಡ್ ಆಗಿರಲಿ ಕಲೆಕ್ಟ್ ಮಾಡಿಕೊಂಡು ಎಷ್ಟು ರೇಷನ್ಸ್ ಕಾರ್ಡ್ಗಳಿದಾವೋ ಅದನ್ನು ನೋಡಿಕೊಂಡು ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರ ಶಿಕ್ಷಣ ಎಷ್ಟಾಗಿದೆ, ಸರ್ಕಾರಿ ನೌಕರಸ್ಥರು ಎಷ್ಟಿದ್ದಾರೆ, ವ್ಯಾಪಾರಗಳನ್ನು ಎಷ್ಟು ಜನ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ನಿಮ್ಮ ಮನೆ ಎಷ್ಟು ದೊಡ್ಡದಿದೆ, 1,000 ಚದರ ಮೀಟರ್ ಅಷ್ಟು ದೊಡ್ಡದಿದೆಯಾ, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹೊಲ ಗದ್ದೆಗಳು ಎಷ್ಟು, ಅಂದರೆ ನಿಮ್ಮ ಕುಟುಂಬಸ್ಥರ ಆಸ್ತಿ ಪಾಸ್ತಿ ಎಷ್ಟಿದೆ, ನಿಮ್ಮ ಮನೆಯಲ್ಲಿ ಮೀಟರ್ ಎಷ್ಟಿದೆ, ಬಾಡಿಗೆ ಮನೆ ಏನಾದರೂ ಕೊಟ್ಟಿದ್ದೀರಾ, ಪ್ರತಿಯೊಂದು ಮಾಹಿತಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಾರೆ. ಅದರಿಂದ ಆಹಾರ ಇಲಾಖೆ ಏನು ಮಾಡುತ್ತೆ, ನಿಮ್ಮ ಮನೆಯಲ್ಲಿ ವಾಹನಗಳು ಕೂಡ ಎಷ್ಟಿದಾವೆ ಅನ್ನೋದನ್ನು ಸಾರಿಗೆ ಇಲಾಖೆಯಿಂದ ಕಲೆಕ್ಟ್ ಮಾಡಿಕೊಂಡು ಒಟ್ಟಾರೆಯಾಗಿ 1,000 ಚದರ ಮೀಟರ್ಗಿಂತ ಹೆಚ್ಚಿನ ಭೂಮಿ ಅಥವಾ ಮನೆಗಳಿದ್ರೆ ನಿಮ್ಮ ರೇಷನ್ ಕಾರ್ಡು BPL ಇದ್ರೆ APL ಕನ್ವರ್ಟ್ ಆಗುತ್ತೆ, APL ಇದ್ರೆ ರದ್ದಾಗ್ಬಿಡುತ್ತೆ. ಅಥವಾ ಮನೆಯಲ್ಲಿ 4 ವೀಲರ್ ವಾಹನಗಳು ಹೆಚ್ಚಾಗಿ ಇದ್ರೆ ಅವ್ರದ್ದು ಕೂಡ ರದ್ದಾಗ್ಬಿಡುತ್ತೆ. ಮನೆಯಲ್ಲಿ ಸರ್ಕಾರಿ ನೌಕರಸ್ಥರು ಹೆಚ್ಚಾಗಿ ಇದ್ರೆ, ಒಬ್ಬರಿದ್ರೆ APL ಇರುತ್ತೆ, APL ಇದ್ರೂ ಅದನ್ನ ರದ್ದು ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಹೊಲ ಗದ್ದೆಗಳು ಕೂಡ 3 ಹೆಕ್ಟರ್ಗಿಂತ ಹೆಚ್ಚಿನದು ಏನಾದರೂ ಇದ್ದಿದ್ದೆ ಆದರೆ ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗುವಂಥದ್ದು. ಸೊ ಇನ್ನು ಅನೇಕ ರೂಲ್ಸ್ಗಳು ಇದಾವೆ, ಅವುಗಳನ್ನು ಮುಂದಿಟ್ಕೊಂಡು ಒಟ್ಟಾರೆಯಾಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡುವಂತಹ ಕೆಲಸ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇನ್ನು GST ಪೇಯರು, ಇನ್ಕಮ್ ಟ್ಯಾಕ್ಸ್ ಪೇಯರು ಇದಂತೂ ನಿಮಗೆ ಗೊತ್ತಿದೆ, ಅದರಲ್ಲಿ ಏನು ಹೆಚ್ಚಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಇನ್ನು ಹೊಸದಾಗಿ ಯಾರಾದರೂ ಬೆಳವಣಿಗೆ ಆಗಿರುತ್ತೆ ಅಂದ್ರೆ, ಈಗ ಹೊಸ ವ್ಯಾಪಾರಗಳನ್ನ ಸೃಷ್ಟಿಸಬೇಕಂತೇನಿಲ್ಲ, ಬಡವರು ಶ್ರೀಮಂತರಾಗಬಹುದು, ವ್ಯಾಪಾರಗಳು ಏನಾದರೂ ಬೆಳವಣಿಗೆ ಆಗಿದ್ದೆ ಆದರೆ ಅವರು ಕೂಡ GST ಪೇಯರೋ, ಇನ್ಕಮ್ ಟ್ಯಾಕ್ಸ್ ಪೇಯರೋ ಅಂತ ಬರಬಹುದು, ಅಥವಾ ವಾಹನಗಳನ್ನು ಖರೀದಿ ಮಾಡಬಹುದು, ಅಥವಾ ಪ್ಲಾಟ್ಗಳನ್ನ, ಮನೆಗಳನ್ನ, ಹೊಲಗದ್ದೆಗಳನ್ನ ಖರೀದಿ ಮಾಡಬಹುದು. ಅಂತಹ ಫಲಾನುಭವಿಗಳು ಕೂಡ ಬೆಳವಣಿಗೆ ಆಗಿರುತ್ತೆ. ಹಾಗಾಗಿ ಅವ್ರದ್ದು ಕೂಡ ಮಾಹಿತಿ ತೆಗೆದುಕೊಂಡಿರುತ್ತೆ, ಅದನ್ನು ರದ್ದು ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ, ಆಹಾರ ಇಲಾಖೆ ಮುಖ್ಯವಾಗಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ವಾಹನಗಳಲ್ಲಿ ವೈಟ್ ಬೋರ್ಡ್ ಕಾರ್, ಯೆಲ್ಲೋ ಬೋರ್ಡ್ ಕಾರ್ ಬೇರೆ ಬರುತ್ತೆ, ವೈಟ್ ಬೋರ್ಡ್ ಕಾರ್ ಬೇರೆ ಬರುತ್ತೆ. ವೈಟ್ ಬೋರ್ಡ್
ವೈಟ್ ಬೋರ್ಡ್ ಅಂತ ಹೇಳೋದಾದರೆ ಅದು ನಮ್ಮ ಸ್ವಂತ ಉಪಯೋಗಕ್ಕಾಗಿ ನಮ್ಮ ಪರ್ಸನಲ್ ಮನೆಯ ಯೂಸ್ಗೋಸ್ಕರ ಆಗಿ ನಾವು ಅದನ್ನು ಖರೀದಿ ಮಾಡಿರ್ತೀವಿ. ಹಾಗಾಗಿ ವೈಟ್ ಬೋರ್ಡ್ ಕಾರನ್ನು ಏನು ಮಾಡ್ತಾರೆ, ಯಾರ್ದು ವೈಟ್ ಬೋರ್ಡ್ ಕಾರ್ ಇರುತ್ತೆ ಅವರ ರೇಷನ್ ಕಾರ್ಡ್ ರದ್ದಾಗುತ್ತೆ, BPL ಇದ್ರೆ APLಗೆ ಕನ್ವರ್ಟ್ ಆಗುತ್ತೆ. ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಏನಪ್ಪ ಅಂದರೆ ಅದನ್ನು ಲೋನ್ ಮುಖಾಂತರ ತೆಗೆದುಕೊಂಡಿರ್ತೀವಿ, ಅದರ ಆಧಾರದ ಮೇಲೆ ನಮ್ಮ ಜೀವನ ನಡೀತಾ ಇರುತ್ತೆ. ಅಂದರೆ ಬಾಡಿಗೆಗೋಸ್ಕರ ಅದನ್ನು ಖರೀದಿ ಮಾಡಿ ಅದರಿಂದ ದುಡಿಮೆ ಮಾಡಿ ನಮ್ಮ ಸಂಸಾರವನ್ನು ನಡೆಸ್ತಾ ಇರ್ತೀವಿ. ಹಾಗಾಗಿ ಅದನ್ನು ಯೆಲ್ಲೋ ಬೋರ್ಡ್ ಕಾರ್ ಅಂತ ಮೆನ್ಷನ್ ಮಾಡಿರ್ತಾರೆ ಸಾರಿಗೆ ಇಲಾಖೆಯಲ್ಲಿ. ಸಾರಿಗೆ ಇಲಾಖೆಯಿಂದ ಆಹಾರ ಇಲಾಖೆ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ಗಳ ಬಗ್ಗೆ ತನಿಖೆ ಮಾಡುತ್ತೆ. ಇನ್ನು ಹೊಲ ಗದ್ದೆಗಳು ಕೂಡ ಮಾಹಿತಿ ಸಿಗಬೇಕಂದ್ರೆ ಕಂದಾಯ ಇಲಾಖೆಯಿಂದ ಆಹಾರ ಇಲಾಖೆ ಮಾಹಿತಿಯನ್ನು ತಿಳ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ಪ್ರತಿಯೊಬ್ಬರ ರೇಷನ್ಸ್ ಕಾರ್ಡ್ಗಳು ಕೂಡ ವೆರಿಫಿಕೇಶನ್ ಆಗ್ತಾ ಇದಾವೆ. ಬೇಕಾದರೆ ನೀವು ಆಹಾರ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ನಿಮ್ಮ ಮೊಬೈಲಲ್ಲಿನೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಬಹುದು. 2-3 ಸ್ಟೆಪ್ಗಳಲ್ಲಿ ನಿಮ್ಮದು BPL ದಿಂದ APL ಕನ್ವರ್ಟ್ ಆಗಿದೆಯಾ ಅಥವಾ BPL ದಿಂದ ರದ್ದೇ ಆಗಿದೆಯಾ ಅಥವಾ APL ದಿಂದ ರದ್ದೇ ಆಗಿದೆಯಾ ಅಥವಾ ಕನ್ವರ್ಟ್ ಆಗುವಂತಹ ಸಂದರ್ಭದಲ್ಲಿ ಕೂಡ ದುಡ್ಡು ಜಮಾ ಆಗೋದಿಲ್ಲ. ನಿಮಗೆ ಇದೊಂದು ತಲೆಯಲ್ಲಿರಲಿ. ಯಾಕಪ್ಪ ಅಂದರೆ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಇನ್ನೂ ಕೂಡ ನಿಮ್ಮ ಡೀಟೇಲ್ಸ್ ಫೆಚ್ ಆಗಿರೋದಿಲ್ಲ. ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಹೋಗಬೇಕೋ ಬೇಡವೋ ಅನ್ನುವಂಥದ್ದು ಅದು APLಗೆ ಪೂರ್ತಿಯಾಗಿ ಕನ್ವರ್ಟ್ ಆದ ಮೇಲೆ ಜಮಾ ಆಗುವಂಥದ್ದು. ಓಕೆನಾ? ಈಗ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮದು ಕೂಡ ಕನ್ವರ್ಟ್ ಆಗ್ತಾ ಇತ್ತಂದರೆ ನಿಮ್ಮದು BPL ಇದೋ APL ಇದೋ ಸರ್ಕಾರಕ್ಕೆ ಗೊತ್ತಿರೋದಿಲ್ಲ. ಅದು ಫೆಚ್ ಆಗಬೇಕು ಡೀಟೇಲ್ಸು. ತದನಂತರ ನಿಮ್ಗೆ ದುಡ್ಡು ಬರುತ್ತೆ. ಅಂದರೆ BPLದವ್ರಿಗೂ ಕೂಡ ಬರುತ್ತೆ, APLದವ್ರಿಗೂ ಕೂಡ ಬರುತ್ತೆ. ಒಟ್ಟಾರೆಯಾಗಿ ನಿಮ್ಮದು ಡೀಟೇಲ್ಸ್ ಇದೆಯಪ್ಪ, BPL ಇದೆ ಅಥವಾ APL ಇದೆ ಅಂತಕ್ಕಂಥದ್ದನ್ನು ಸರ್ಕಾರ ಕನ್ಫರ್ಮ್ ಮಾಡಿಕೊಂಡು ತದನಂತರ ಮುಂದಿನ ಕಂತನ್ನು ಬಿಡುಗಡೆ ಮಾಡಬಹುದು. ಇನ್ನು ಸ್ನೇಹಿತರೆ, ನಿಮ್ಮ ವೈಟ್ ಬೋರ್ಡ್ ಕಾರ್ ಇದ್ರೆ ರದ್ದಾಗುತ್ತೆ, ಇದ್ರ ಬಗ್ಗೆ ಕ್ಲಿಯರಿಟಿ ಕೊಟ್ಟಿದ್ದೀನಿ. ಯೆಲ್ಲೋ ಬೋರ್ಡ್ ಕಾರ್ ಇದ್ರೆ ನಿಮಗೆ ದುಡ್ಡು ಜಮಾ ಆಗುತ್ತೆ, ಅದರಲ್ಲೇನು ತೊಂದರೆ ಏನಿಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಮನೆಯಲ್ಲಿ 2-3 ರೇಷನ್ ಕಾರ್ಡ್ಗಳು ಡೀಟೇಲ್ಸನ್ನು ತೆಗೆದುಕೊಂಡಿರ್ತಾರೆ. ಆ ರೀತಿ ಏನಾದರೂ ಇದ್ರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗತ್ತೆ. 1 ರೇಷನ್ ಕಾರ್ಡ್ಗಳಿಗೆ ಮಾತ್ರ ದುಡ್ಡು ಬರುವಂಥದ್ದು. ಇದರಿಂದನೂ ಕೂಡ ಮಾಹಿತಿ ಸರ್ಕಾರ ಕಲೆಕ್ಟ್ ಮಾಡ್ಕೊಂಡಿದೆ. ಏನು ನಿಮ್ಮ ಮನೆಯಲ್ಲಿ ಜಾತಿ ಗಣತಿ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳಿದ್ದಾವೋ ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಮಾಹಿತಿ ಹೋಗಿದೆ. ಹಾಗಾಗಿ ನಿಮಗೆ ದುಡ್ಡು ಕೊಡಬೇಕು ಬೇಡ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ತಿಳ್ಕೊಂಡಿರುತ್ತೆ. ಇನ್ನು ಸ್ನೇಹಿತರೆ, ನಿಮಗೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲಪ್ಪ ಅಂದರೆ ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟು ಡೀಟೇಲ್ಸ್ಗಳು, ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಬಹಳ ಕ್ಲಿಯರ್ ಆಗಿ ಏನು ಹೇಳಕ್ಕೆ ಹೋಗೋದಿಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತೀನಿ. ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಅದು ಅಕೌಂಟ್ ಚಾಲ್ತಿಯಲ್ಲಿದ್ದರೆ ಡೆಫಿನೆಟ್ಲಿ ಜಮಾ ಆಗುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ರೇಷನ್ ಕೊಡ್ತಾ ಇದ್ದಾರಾ, ಈ ಕಡೆ ಅಕೌಂಟ್ಗೆ ದುಡ್ಡು ಬರ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿರಲಿಲ್ಲ ಅಂದರೆ ಅದನ್ನು ಚಾಲ್ತಿ ಮಾಡ್ಕೊಳ್ಳಿ. ಈ KYC ಆಗಿರಲಿಲ್ಲ ಅಂದರೆ ಈ KYC ಮಾಡಿಸ್ಕೊಳ್ಳಿ. ತದನಂತರ ಮಾತ್ರ ದುಡ್ಡು ಬರುವಂಥದ್ದು. ಇನ್ನು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನಿಮಗೆ ಡೀಟೇಲ್ಸನ್ನು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಅಂದರೆ ಕಮೆಂಟ್ನಲ್ಲಿ ಆಹಾರ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮೊಬೈಲಲ್ಲೇ ಹೇಗೆ ಚೆಕ್ ಮಾಡ್ಕೊಳ್ಳೋದು, ನಿಮ್ಮ ರೇಷನ್ ಕಾರ್ಡ್ ಏನಾಗಿದೆ ಅಥವಾ ಈ KYC ನಿಮ್ಮ ಮನೆಯ ಕುಟುಂಬಸ್ಥರದು ಎಲ್ಲರದು ಕೂಡ ಆಗಿದೆಯಾ, ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ, ಪ್ರತಿಯೊಂದು ಮಾಹಿತಿಯನ್ನು ಹೇಗೆ ತಿಳ್ಕೊಳ್ಳೋದು ಅನ್ನುವಂಥದ್ದನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಷ್ಟು ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.